ನಿರೀಕ್ಷಿತ ಮಟ್ಟಕ್ಕೆ ಕಾಂಗ್ರೆಸ್ಗೆ ಕೆಲವು ಸಿಕ್ಕಿದೆ. ಖಂಡಿತ ಸಿಕ್ಕಿದೆ. 1 ಲಕ್ಷ ಅದೇನೋ ಕಡಿಮೆ ಏನಲ್ಲ. ಯಾಕಂದರೆ ಬೇರೆ ಕಡೆ ನೋಡಿದರೆ 1 ಲಕ್ಷ ಭಾಳ ದೊಡ್ಡ ಅಂತರ ಅದು. ಯಾಕಂದರೆ ಬೇರೆ ಎಂತೆಂಥ ಘಟಾನುಘಟಿಗಳು ಸೋತಿದ್ದಾರೆ. ಕೆಲವು ಕಡೆ ಗ್ಯಾರಂಟಿ ವರ್ಕ್ ಆಗಿಲ್ಲ, ನಮ್ಮಲ್ಲಿ ಆಗಿದೆ. ಸೊ ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸುವಂಥ ಪ್ರಯತ್ನ ಮಾಡೋದು. ಕಾಂಗ್ರೆಸ್ ಅಲ್ಲಿ ಕಡಿಮೆ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್ಸ್. ಕಡಿಮೆ ಆಗಿರೋದು ಹತ್ತನೆಯಲ್ಲಿ ಆಗಿದೆ. ಒಂದೇ ನಮ್ದು ಆಗಿರೋದು ಹತ್ತನೆಯಲ್ಲಿ ಒಂದೇ. ಅಲ್ಲಿ ಹೊಸದಾಗಿ ಬಂದಂಥ BJP ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ಅನ್ನೋ ದೃಷ್ಟಿ ಮುಂಚೆನೇ ಅವರು ಮೈಂಡ್ ಸೆಟ್ ಮಾಡಿದ್ರು. ಅವರು ಅದು ನಮ್ಗೆ ಗೊತ್ತಿತ್ತು. ಯಾಕಂದ್ರೆ ನಾನು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವರ ವರ್ತನೆ ವಿಭಿನ್ನವಾಗಿತ್ತು. ಅಂದರೆ ನಮಗೂ ಪೂರ್ಣ ಪ್ರಮಾಣ ಸಪೋರ್ಟ್ ಮಾಡೋದು ಅವ್ರು ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು. ಅವರು ಯಾರು ಕೂಡ ನಮ್ಮ ಹಳೆ ಕಾಂಗ್ರೆಸ್ಕರು ಏನಿದ್ರು ಹತ್ತನೆಯಲ್ಲಿ ಅವರು ಮನಸ್ಪೂರ್ವಕವಾಗಿ ಮಾಡಿದ್ದಾರೆ. ಹೀಗಾಗಿ ಅಂಥದ್ದೊಂದು 7,000 ಮೈನಸ್ ಆಗಿದೆ ಅಷ್ಟೇ. ಅವ್ರು ನಮ್ಮ ಲೀಡಿಗೆ ಏನದೇನ ಬಾಧಕ ಆಗಿಲ್ಲ. ಎಕ್ಸಿಟ್ ಅಂತ ಮೊದಲೇ ಎಲ್ಲರೂ ಸುಳ್ಳು ಅಂತ ಹೇಳ್ತಿದ್ರು. ಸುಳ್ಳು ಸಾಬೀತಾಗಿದೆ. ಜನರನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಕೆಲವು ಮೀಡಿಯಾಗಳ ಪ್ರಯತ್ನ ಮಾಡಿದ್ದೀವಿ. ಆದ್ರೆ ಸತ್ಯನೇ ಇರ್ತೈತೆ. ಸತ್ಯ ಹೊರಗೆ ಬಂದಿದೆ. ಜನ ನಿರೀಕ್ಷೆ ಮಾಡಿದರೆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತೀವಿ. ಈ ಸಾರಿ 1 ಲಕ್ಷ ಗೆದ್ದಿದ್ದೀವಿ. ಮುಂದಿನ ಸಾರಿ ಟಾರ್ಗೆಟು 2 ಲಕ್ಷ. ಇನ್ನೂ 5 ವರ್ಷ ಇದೆ. ಈಗ ಹೇಳ್ತೀನಿ 2 ಲಕ್ಷ. ಇದೇ ಸಾರಿ ನಾವು 2 ಲಕ್ಷ ಗೆಲ್ಲಬೇಕಾಯಿತು. ನಮ್ಮವ್ರಿಗೆ ಮೋಸ ಮಾಡಿದ್ರು. ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೊಳಕರಿಗೆ ಸಪೋರ್ಟ್ ಮಾಡಿದ್ರು. ಸೊ ಅವನ ಬಗ್ಗೆ ದೂರ ನೀಡ್ತೀವಿ. ಹೈಕಮಾಂಡ್ ಹೇಳ್ತೀವಿ. ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದಂಥ ಅವನ ಬಗ್ಗೆ ಹೈಕಮಾಂಡಿಗೆ ದೂರ ನೀಡ್ತೀವಿ. ಇನ್ನು ಕೆಲವರು ನಮ್ಮವ್ರು ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ. ಮುಂದಿನ ಸಾರಿ ನಮಗೇನೋ ಗೊತ್ತಿಲ್ಲದೆ ನಾವು ಬ್ಲ್ಯಾಂಡಾಗಿ ಚುನಾವಣೆ ಮಾಡಿದ್ರು. ನಮ್ಗೆ ಕೆಲವೆಲ್ಲ ಗೊತ್ತಾಗ್ತಿಲ್ಲ. ಇವರು ಎಲ್ಲಿ ಮೋಸ ಮಾಡ್ತಾರೆ. ನಮ್ಮವರೇ ನಮಗೆ ಸ್ವಲ್ಪ ಮೋಸ ಮಾಡೋದ್ರಿಂದ 1 ಲಕ್ಷ ಹಿನ್ನಡೆ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ. ಮತ್ತು ಯಾರು ವಿರೋಧ ಮಾಡಿದಾರ ಅಲ್ಲಿ ಕೂಡ ನಮ್ಮದೇ ಅಂತ ಸಂಘಟನೆ ಮಾಡಲಿಕ್ಕೆ ಸ್ವಂತ ಸಂಘಟನೆ ಮಾಡಲಿಕ್ಕೆ